ನಮಸ್ಕಾರ ಸ್ನೇಹಿತರೆ, ಪೂಜಾಸ್ ಹ್ಯಾಪಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಒಂದು ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ನಮ್ಮೂರಿಗೆ ನಿಮ್ಮೆಲ್ಲರನ್ನ ಕರ್ಕೊಂಡು ಹೋಗ್ತೇನೆ ಬರ್ರಿ. ನಾ ಇವತ್ತು ಒಂದು ಫಂಕ್ಷನ್ ಇರೋದ್ರಿಂದ ಊರಿಗೆ ಹೊಂಟಿದ್ದೇನೆ. ಹಾಗಾಗಿ ನಮ್ಮ ಊರನ್ನು ತೋರಿಸೋದ ಒಂದು ಕೃಷ್ಣಾ ನದಿ ಒಂದು ಸಣ್ಣ ಝಲಕ್ ನಿಮ್ಮ ಜೊತೆ ಶೇರ್ ಮಾಡ್ಕೋದೇನು. ಮತ್ತು ನಮ್ಮ ಊರ ಮಾನ್ಸೆ ಆಗಿರೋದ್ರಿಂದ ಇಷ್ಟ ಆಗ್ತೈತೆ ಅಷ್ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋದೇನು. ವಿಡಿಯೋ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ. ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇವತ್ತು ಬಸ್ಸಿಗೆ ಹೋಗೋ ಪ್ಲ್ಯಾನ್ ಇತ್ತು, ಆದರೆ ದೊಡ್ಡ ಮಗಂದ ಎಕ್ಸಾಮ್ ಇತ್ತು. ಅವ್ನು ಬಿಟ್ಟು ಹೋಗಬೇಕಾಗಿ ಅವ್ನು ಸ್ಕೂಲಿಗೆ ಕಳಿಸಿ ಅವ್ನು ಗೊತ್ತಿಲ್ದಂಗೆ ಊರಿಗೆ ಹೊಂಟಿದ್ದೆವು. ಮತ್ತು ಮಳೆ ಜಾಸ್ತಿ ಇರೋದ್ರಿಂದ ನಂಗೆ ಒಬ್ಬಕ್ಕಿಗೆ ಹೋಗೋದ ಅಥವಾ ಸಣ್ಣವ್ನು ಕರ್ಕೊಂಡು ಹೋಗಿ ಮತ್ತು ವಾಪಸ್ ಬರಬೇಕಾಯ್ತು. ಯಾಕಂದ್ರೆ ಅವ್ನು ಸ್ಕೂಲಿಗೆ ಹೋಗಿದ್ದ ಅವ್ನು ಗೊತ್ತಿಲ್ಲ. ಅವ್ನು ಬರೋದ್ರೊಳಗಾಗಿ ಸ್ಕೂಲಿಂದ ಬರೋದ್ರೊಳಗಾಗಿ ವಾಪಸ್ ಊರಿಗೆ ಬರಬೇಕು. ನಾವು ಗೋಕಾಕ್ ಬರೋದಿತ್ತು. ಹಾಗಾಗಿ ಮನೆಯವರು ಹಾಫ್ ಡೇ ಸುಟ್ಟಿ ತೊಂದ ಬೆಳಗ್ಗೆ 9 ಗಂಟೆಗೆ ಅಂದ್ರೆ ನಾವು ಇಲ್ಲಿಂದ ಹೋಗೋಕ್ಕೆ ರೆಡಿ ಅದು. 9 ಗಂಟೆಗೆ ಇಲ್ಲಿಂದ ಜಾಗ ಬಿಟ್ಕೊಡ್ಲೆ 9:30 ಆಗಿತ್ತು. ಇಲ್ಲಿಂದ ಬಿಟ್ಕೊಡ್ಲಿ ಡೈರೆಕ್ಟ್ 11 ಗಂಟೆಗೆ ಹೋಗಿ ಅಲ್ಲಿ ಮೀಟಾಗಿ ಚಿಕ್ಕೋಡ್ಯಾಗ ನಮ್ಮ ಅಕ್ಕಗಳು ಇಬ್ಬರನ್ನ ಕರ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ನಮ್ಮ ಊರಿಗೆ ಹೋದು. ಇಲ್ಲಿ ನಮ್ಮ ಊರಾಗ ಏನು ಸ್ಪೆಷಲ್ ಅಂದ್ರೆ ಕೃಷ್ಣಾ ನದಿ 2019-20 ನಿಮ್ಗೆಲ್ಲರಿಗೂ ಗುರ್ತು ಬರುತ್ತೆ. ಚಿಕ್ಕೋಡಿ ತಾಲೂಕು ಮಾಜರಿ ಹಳ್ಳಿ ಅಥವಾ ಸಣ್ಣ ಪುಟ್ಟ ಎಲ್ಲ ಹಳ್ಳಿಗಳು ಯಾವ ರೀತಿ ಪರಿಸ್ಥಿತಿ ಆಗಿತ್ತು, ಪ್ರವಾಹ ಬಂದ ಕೂಡಲೇ ಯಾವ ರೀತಿ ಪರಿಸ್ಥಿತಿ ಐತಿ, ಅಲ್ಲಿರುವಂಥ ಎಲ್ಲ ಚಲೋ ಐತಿ. ಆದರೆ ಈ ಮಳೆಗಾಲ ಬತ್ತಂದ್ರೆ ಮನಸ್ಸಾಗ ಎಲ್ಲೋ ಒಂದು ರೀತಿ ದುಗುದೋಗತೈತಿ. ಯಾವಾಗ ಹೊಳಿ ಏರ್ತೈತಿ ಪ್ರತಿಯೊಬ್ಬರು ಪಾವನೆಯವ್ರು ಫೋನ್ ಮಾಡಿ ಕೇಳ್ತಿರ್ತಾರೆ, ಹೊಳಿ ಏರಿತೇನೆ ನೀರು ಬಂದವೇನ, ಹೊಳಿ ಏರಿತೇನೆ ನೀರು ಬಂದವ. ಯಾಕಂದರೆ ಎಲ್ಲರಿಗೂ ಒಂದು ರೀತಿ ಹೆದರಿಕೆ ಇತ್ತು. ಒಮ್ಮೆ ನೀರು ಕೊಯ್ನಾ ಡ್ಯಾಮ್ದಿಂದ ನೀರು ಜಾಸ್ತಿ ಬಿಟ್ರೆ ಅಂದ್ರೆ ಒಂದೇ ದಿನದಾಗ ಕೂಡ ನೀರಿನ ಪ್ರಮಾಣ ಜಾಸ್ತಿ ಆಗ್ಬೋದು. ಹಾಗಾಗಿ ಇದೊಂದು ಟೈಮ್ದಾಗ ಇಲ್ಲಿ ಒಂದು ರೀತಿ ಎಲ್ಲರಿಗೂ ಊರಿಗೆ ಹೋಗೋದಾಗಲಿ ಅಥವಾ ಅಲ್ಲಿ ಇದ್ದಂಥ ಎಲ್ಲ ಪ್ರಾಣಿಗಳು ನಮ್ಮ ಸಾಕೋ ಆಕಳ ಎಮ್ಮೆ ಇವನ್ನೆಲ್ಲ ಮತ್ತು ಬೇರೆ ಕಡೆ ಹೋಗ್ಬೇಕು. ನಾವು ನಮ್ಮ ಎಲ್ಲವನ್ನ ಬಿಟ್ಟು ಹೋಗ್ಬೇಕಾಗಿರ್ತೈತಿ ಹೊಳಿ ನೀರು ಬಂದು ಅಂದ್ರೆ. 2005 ಫುಲ್ ಊರೆಲ್ಲ ಮುಳುಗಿತ್ತು. ಇದಾಗ ಕೃಷ್ಣಾ ನದಿ ತುಂಬಿತ್ತು. ಈಗ ನೀರು ಅಷ್ಟು ಜಾಸ್ತಿ ಇಲ್ಲ, ಆದರೂ ಬಿಟ್ಟಿದ್ದಾರೆ ಈಗ ನೀರು. ಹೊಳಿ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ಕೃಷ್ಣಾ ನದಿ ಈ ನದಿ ಇರೋದ್ರಿಂದ ಅಲ್ಲಿ ಸುತ್ತಮುತ್ತ ಇರೋ ಯಾವುದೇ ರೀತಿ ವ್ಯವಸಾಯಕ್ಕೆ ಏನೂ ಕಡಿಮೆ ಇಲ್ಲ. ಎಂಥ ಬ್ಯಾಸ್ಗೆ ಬಂದರೂ ಅಲ್ಲಿ ಕಾಯಂ ನೀರು ಇರ್ತಾವೆ. ಇದೊಂದು ಕೃಷ್ಣಾ ನದಿ ಹೊಳಿ ಪೂಜೆ ಮಾಡೋಕ್ಕೂ ಕೂಡ ಹೋಗ್ತಿರ್ತಾರೆ. ಮಕ್ಕಳಾಗಲ್ಲ ಹೊಳಿ ಪೂಜೆ ಮಾಡ್ರೆ ಅಲ್ಲಿ ತೆಂಗಿನಕಾಯಿಯನ್ನು ಉಡಿಯೋದಾಗ ಹಾಕಿದ್ರು ಕೂಡ ಹೊಳಿ ಪೂಜೆಯನ್ನು ಮಾಡಿದೆ ಮಕ್ಕಳಾಗ್ತಾವೆ ನಂಬಿಕೆ ಕೊಡೈತೆ. ಅನೇಕ ಸಲ ಅದು ಬಂದೈತಿ. ಇನ್ನು ನಾ ಊರಿಗೆ ಹೋಗಿಲ್ಲ, ಅಲ್ಲೆಲ್ಲ ಬುಟ್ಟಿ ತಂದಿರು. ಅಂದ್ರೆ ಸ್ಲಾಬ್ ಪೂಜೆ ಮಾಡೋದೇನಿತ್ತಲ್ಲ, ನಾನು ನಿಮ್ಗೆ ವಿಡಿಯೋ ಮಾಡೋಕ್ಕಾಗಲ್ಲ. ಮಳೆ ಬೇರೆ ಇತ್ತು. ನಾನು ನಮ್ಮ ಮನೆಯವರು ಇಬ್ಬರೇ ಪೂಜೆ ಮಾಡೋದ್ರಿಂದ ವಿಡಿಯೋ ಮಾಡೋರು ಯಾರಿಲ್ಲ ಇರು. ಇದೆಲ್ಲ ಅಂದ್ರೆ ಬುಟ್ಟಿ ಏನು ತಂದಿರಲ್ಲ, ಅದೆಲ್ಲ ನೈವೇದ್ಯ ಹಚ್ಚಿಟ್ಟಿರು. ಊರ ದೇವರಿಗೆ ನೈವೇದ್ಯ ಕೊಡೋದು. ಫಸ್ಟ್ ನೈವೇದ್ಯ ತೆಗೆದಿಟ್ಟ. ಇವ್ರು ನಮ್ಮ ಅಕ್ಕ ಊಟ ಮಾಡೋರಿದ್ರನ್ನ ಎಲ್ಲರೂ ಶಾಂಡಿಗೆ ಹುರಿಕದಾಳು. ಇಲ್ಲಿ ನಮ್ಮ ಮಮ್ಮಿ ಕೆಲಸ ಮಾಡತ್ತಾರೋ. ಈಗ ಹೊಸ ಮನೆ ಕಟ್ಕೊಂಡು ಅಲ್ಲೇ ಸಮೀಪ ಒಂದು ಶೆಡ್ ಹೊಡ್ಕೊಂಡಿದ್ದಾರೋ. ಇವರು ನಮ್ಮ ಅಕ್ಕ, ಇವರ ನಮ್ಮ ಅಮ್ಮನ ಸೋಶಿ, ಇವ್ರು ನಮ್ಮ ಪಪ್ಪ, ಅವ್ನು ನಮ್ಮ ಸಮರ್ಥ ದುಂಬಡಿ ಹಾಕದ. ಒಟ್ಟು ಈಗ ಮಳೆಗಾಲ ಇರೋದ್ರಿಂದ ಬೇರೆ ಕಡೆ ಹೋಗಿ ಅಥವಾ ನಮ್ಮ ಮಮ್ಮಿ ಇವರ ಬೇರೆ ಕಡೆ ಬಾಡಿಗೆ ಮಾಡಿರೋದ್ರಿಂದ ಮನೆ ಕಟ್ಟಕ್ಕೆ ಹೋಗೋದು ಬರೋದು ದೂರ ಆಗ್ತೈತೆ ಅಂತ ಅಲ್ಲೇ ಒಂದು ಸಣ್ಣ ಪತ್ರೆ ಹಾಕೊಂಡಿದ್ದಾರೋ. ಇರೋದ 3 ಜನ. ಹಾಗಾಗಿ ದನಗಳದ ಇದಾವೆ, ಅಲ್ಲೇ ಇದ್ದಾರು ಎಲ್ಲರೂ. ಇವತ್ತು ಸ್ಲಾಪ್ ಬಿತ್ತಲ್ಲೇದ. ಸ್ಲಾಪ್ ಬಿದ್ದ ಕೂಡಲೇ ಇವ್ರಿಗೆಲ್ಲರಿಗೂ ಗೊತ್ತಿಲ್ಲ ನಾವು ವಿಡಿಯೋ ಮಾಡ್ಕದೇನ ಅನ್ನೋದ. ಈಕೆ ನಮ್ಮ ತಂಗಿ, ಈಕೆ ನಮ್ಮ ಮಾಮನ ಮಗಳು, ಆಕೆ ಮಕ್ಕಳು ಇವರೆಲ್ಲರೂ. ಮತ್ತು ಇದು ನೋಡ್ರಿ, ಇಲ್ಲಿ ಸ್ಲಾಪ ಇವತ್ತು ಹಾಕಿದ್ದಾರೆ. ಅಂದರೆ ಇದು ಜಸ್ಟ್ ಪೂಜೆ ಆಟ ಮಾಡಿಬಿಟ್ರು. ನಾಳಿಂದು ಸ್ಲಾಪ್ ಹಾಕಿದಾರೆ. ಯಾಕಂದ್ರೆ ಇನ್ನೂ ಒಂದು ಸ್ವಲ್ಪ ಕೆಲಸ ಅದ ಹಾಗಾಗಿ ನಾಳೆ ಹಾಕ್ತಾರೆ. ಇವತ್ತು ಜಸ್ಟ್ 30 ಇದು ನೋಡ್ರಿ, ನಾ ಮಮ್ಮಿ ಕೊಟ್ಟು ಕಳಿಸಿದಂಥ ಗಾರ್ಗಿ ಅಂದರೆ ಕುಂಬಳಕಾಯಿದಿಂದ ಒಂದು ಸ್ವೀಟಾಗಿ ಮಾಡುವಂಥ ಒಂದು ರೆಸಿಪಿ ಇದೆ. ಚಲೋ ಇರ್ತೈತಿ, ಹೆಲ್ದಿ ಆಗಿರ್ತೈತಿ. ಕುಂಬಳಕಾಯಿ, ಬೆಲ್ಲ, ಗೋಧಿ ಹಿಟ್ಟು ಹಾಕೆಲ್ಲ ಮಾಡಿರ್ತಾರೆ. ಅವಾಗ ಊರಿಗೆ ಹೋದ್ನಂದ್ರೆ ಮಮ್ಮಿ ಮಾಡಿ ಅಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ. ಪ್ರತಿ ಸಲ ನೋಡ್ರಿ ಊರಿಗೆ ಹೋಗುವಾಗ ಖಾಲಿ ಕೈಯಲ್ಲಿ ಜಾಸ್ತಿ ಅರಿವಿ ಅಷ್ಟೇ ಓದಿರ್ತೇನೆ. ಅಥವಾ ಇಲ್ಲಿ ನಾವು ಸಿಟ್ಟಿಯಾಗಿರೋದ್ರಿಂದ ಅವ್ರಿಗೆ ಓದಿ ಕೊಡುವಂಥದ್ದು ಏನಂತೂ ಆಗೋಲ್ಲ. ಆದರೆ ಬರೋದ್ನಾಗ ಮಾತ್ರ ಈ ರೀತಿ ಬ್ಯಾಗ್ಗಳ ಡಬ್ಬಿಗಳೆಲ್ಲ ತುಂಬ್ಕೊಂಡು ಬರೋದಕ್ಕಿಂತನೂ ಕೊಟ್ಟು ಕಳಿಸ್ತಾರೆ ಪ್ರೀತಿಯಿಂದ. ಹಾಗಾಗಿ ಪ್ರತಿ ಸಲ ಒಂಥರ ಅನಿಸ್ತೈತಿ, ನಾವು ಇವಾಗ ಅವ್ರಿಗೆ ಕೊಡೋದ, ನಾವು ಅವ್ರದ್ದೆಲ್ಲ ತೊಗೊಂಬರೋದು ಹಿಂಗೆ ಅನಿಸ್ತೈತಿ. ಇವತ್ತು ಮನೆ ಪೂಜಾ ಅಥವಾ ಸ್ಲಾಪ್ ಇದ್ದಿದ್ದರಿಂದ ಸ್ಲಾಪ್ ಇತ್ತಲ್ಲ, ಹಾಗಾಗಿ ಬೆಳಗ್ಗೆನೇ ಜಲ್ದಿ ದೊಡ್ಡವನ ಎಕ್ಸಾಮ್ ಇದ್ದು ಅವ್ನು ಗೊತ್ತಿಲ್ದೇ ಹೋಗಿ ವಾಪಸ್ ಅವ್ನು ಸ್ಕೂಲ್ದಿಂದ ಬರ್ಕೋತ ಮೊದಲು ವಾಪಸ್ ಬರೋದಿತ್ತು. ಹಾಗಾಗಿ ಬೆಳಗ್ಗೆ ಅವ್ನು ಸ್ಕೂಲಿಗೆ ಹೋದ ಕೂಡಲೇ 9:30 ಇಲ್ಲಿಂದ ನಾವು ಬಿಟ್ಟಿದ್ದು. ಇಲ್ಲಿಂದ ಹೋಗಿ 11 ಗಂಟೆಗೆ ಅಂದ್ರೆ ಅಲ್ಲಿ ರೀಚ್ ಆಗಿ 12 ಗಂಟೆಗೆ ಪೂಜಾ ಎಲ್ಲ ಮುಗಿಸ್ಕೊಂಡ್ರೆ ಸ್ಲಾಪ್ ಮನೆ ಕಟ್ಟತ್ತಾರಲ್ಲ, ಸ್ಲಾಪ್ ಹಾಕೋದಿತ್ತು ಇವತ್ತು. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡ 1 ಗಂಟೆಗೆ ಅಂದರೆ ಮತ್ತೆ ರಿಟರ್ನ್ ನಾವು ಊರಿಗೆ ಬರೋಕ್ಕೆ ರೆಡಿ ಆದವು. ಬರುವಾಗ ನೋಡ್ರಿ ತನ್ನ ಮೊಮ್ಮಗನಿಗೋಸ್ಕರ ಅಂದ್ರೆ ಬಾಳೆಹಣ್ಣು ಬುಟ್ಟಿ ಏನು ಬಂದಿರ್ತಲ್ಲ, ನಮ್ಮ ಕಡೆ ಈಗ ಪೂಜಾದ ಮಾಡ್ಕತ್ತು, ಹೊಸ ಶುಭ ಕಾರ್ಯಗಳು ಹಾಕತ್ತು, ಬಾಳೆಹಣ್ಣು, ಜಿಲೇಬಿ, ಹೋಳಿಗೆದ ಅಥವಾ ರೊಟ್ಟಿ ಈ ರೀತಿ ಬುಟ್ಟಿ ಅಥವಾ ದುಡಿ ಅಂತ ಹೇಳ್ಕೊಡ್ತಾರೋ. ಹಾಗಾಗಿ ಮಮ್ಮಿಗೆ ಫ್ರೆಂಡ್ಸ್ ಆಗಲಿ ನಮ್ಮ ರಿಲೇಷನ್ ಆಗಲಿ ಅವರೆಲ್ಲರೂ ಇವತ್ತು ಸ್ಲಾಪ್ ಬೀಳೋದೈತನ್ನು ತಂದಿರೋ. ಯಾಕಂದರೆ ಪ್ರತಿ ಸಲ ಮಮ್ಮಿನೂ ಆ ಊರಿಗೆ ಹೋದಾಗ ಎಲ್ಲರೂ ಅಥವಾ ಯಾವುದೇ ಒಂದು ಮದುವೆ ಇರಲಿ ಅಥವಾ ಮನೆ ಕಟ್ಕತ್ರು ಏನೋ ಒಂದು ಫಂಕ್ಷನ್ ಇದ್ದರೂ ಮಮ್ಮಿನೂ ಅವ್ರಿಗೆಲ್ಲರಿಗೂ ಓದಿರ್ತಾಳು. ಹೀಗಾಗಿ ಇವತ್ತು ಮಮ್ಮಿ ತಂದು ಅದರಿಂದ ದೊಡ್ಡ ಮೊಮ್ಮಗ ಬರಲಿದ್ದನ್ನು ಅವನಿಗೋಸ್ಕರ ಬಾಳೆಹಣ್ಣು ಕೊಟ್ಟು ಕಳಿಸೋಳು. ಇದೇನು ದೊಡ್ಡಿಲ್ಲ, ಆದರೆ ಪ್ರೀತಿಯಿಂದ ಕೊಟ್ಟು ಕಳಿಸ್ತಾರಲ್ಲ, ಅದೋ ಒಂದು ದೊಡ್ಡ
ಇದೆಲ್ಲ ರೊಟ್ಟಿ ಅದ ಕೊಟ್ಟು ಕಳಿಸಿರು. ನೋಡ್ಬೇಕು ಇನ್ನಿತರ ಅವಸ್ಥೆ ಹೆಂಗಾಗಿದೆ, ಯಾಕಂದರೆ ಎಲ್ಲ ಒಂದೇ ಬ್ಯಾಗ್ದಾಗ ಇಟ್ಕೊಂಬಂದಿಲ್ಲ, ಬಿಚ್ಚಿ ತೋರಿಸೇನು ಅದ್ರೊಳಗೆ. ಅಂದರೆ ರೊಟ್ಟಿ ಎಲ್ಲ ತೊಗೊಂಬಂದದ. ಆಮೇಲೆ ಇನ್ನು ಕಾಯಿಪಲ್ಲೆ ಅಂತೂ ಗೊತ್ತೈತೆ ನಿಮ್ಗೆ, ತರಕಾರಿ ಕಾಯಿಪಲ್ಲೆ ಅಂದರೆ ಏನಂತ ತಿಳ್ಕೊಬೇಡ, ತರಕಾರಿ. ಯಾಕಂದ್ರೆ ನಾವು ಇಲ್ಲಿ ಸಿಟಿಯಾಗಿರೋದ್ರಿಂದ ಜಾಸ್ತಿ ಕಾಯಿಪಲ್ಲೆ ತರಕಾರಿಗಳು ಕೊಂಡು ತಂದ ಅದನ್ನೆಲ್ಲ ಮಾಡ್ಬೇಕಂದ್ರೆ ಆಗೋಲ್ಲ. ನನಗೆ ಪೇರು ಹಣ್ಣು ಭಾಳ ಇಷ್ಟ, ಹಾಗಾಗಿ ಗಿಡದಾಗ ಒಂದು ಪೇರು ಹಣ್ಣು ಹತ್ತಿತ್ತು, ಅದನ್ನ ಸಹ ಕಟ್ಕೊಟ್ಟು ಕಳಿಸಿದಾರು. ಟೊಮೆಟೊ ಅಂತೂ ಈಗಂತೂ ತುಟ್ಟಿ ಆಗಿಬಿಟ್ಟವು, ಅಂದ್ರೆ 100 ರೂಪಾಯಿ ಕೆಜಿ ಏನೋ ಆಗಿದಾವೆ ಅನ್ಕೋದಾರು, ನೋಡ್ಬೇಕಿನ್ನು. ಒಂದು ವಾರ ಹೋಗ್ತೈತೆ ನಮಗೆಲ್ಲರಿಗೂ, ಯಾಕಂದರೆ ಇರೋದು ನಾವು 4 ಜನ. ಅವ್ರ 4 ಮಕ್ಳು ಇಬ್ಬರು ಅಂತೂ ಕಾಯಿಪಲ್ಲೆ ತರಕಾರಿ ಜಾಸ್ತಿ ತಿನ್ನೋದು ಕಮ್ಮಿ. ಆಮೇಲೆ ಇವೆಲ್ಲ ಈ ರೀತಿ ಕೊಟ್ಟು ಕಳ್ಸೋದ್ನಾಗ ತರೋದ್ನಾಗ ಏನು ಅನ್ಸಿಲ್ಲ. ಆದ್ರೆ ಅಲ್ಲೇ ನಮ್ಮ ಪಪ್ಪ ಕಾಯಿಪಲ್ಲೆ ಮಾರೋದು ಹಿಂಗೆಲ್ಲ ಕೆಲಸ ಮಾಡ್ತಾರೆ. ಅಂದ್ರೆ ನಮ್ಮ ಪಪ್ಪನ ಕಾಯಿಪಲ್ಲೆ ಮಾಡೋ ವ್ಯಾಪಾರ ಐತಿ, ಕಾಯಿಪಲ್ಲೆ ಮಾರೋದು. ಹಾಗಾಗಿ ಜಾಸ್ತಿ ನಾವು ಊರಿಗೆ ಹೋದಾಗ ಪ್ರತಿ ಸಲ ಒಂದು ಸ್ವಲ್ಪ ಜಾಸ್ತಿನೇ ಯಾವ ತರಕಾರಿಗಳು ತುಟ್ಟಿದಾವಲ್ಲ ಅದನ್ನ ತಂದು ಕೊಟ್ಟಿರ್ತಾರೋ, ಅಥವಾ ತಮಗೆ ಯಾವ ಸಿಗ್ತಾವೆ ಅದನ್ನೆಲ್ಲ ತಂದು ಕೊಟ್ಟಿರ್ತಾರೆ. ಇನ್ನು ನನ್ನ ಪ್ರತಿ ವರ್ಷಕ್ಕೆ ನಾವು ಇದೊಂದು ಮಾಡ್ತಾನೆ ನೋಡೋ, ವರ್ಷಕ್ಕೆ ಆಗುವಷ್ಟು ಕಡ್ಲಿಬೇಳೆ. ಅಂದರೆ ನಮ್ಮ ಊರಾಗ ಹೆಂಗೆ ಹೇಳು, ವರ್ಷಕ್ಕೆ ಈ ಬೇಸಿಗೆ ಏನು ಬರ್ತಿಲ್ಲ, ಬೇಸಿಗೆಗಾಲದಾಗ ಕಡ್ಲಿ, ಶಾವ್ಗೆ ಈ ರೀತಿ ವಸ್ತುವನ್ನು ಆಗ ಮಳೆಗಾಲಕ್ಕಿಂತ ಮೊದಲೇ ಶೇಖರಣೆ ಮಾಡ್ಬಿಡ್ತಾರೆ. ಈ ವರ್ಷದಕ್ಕೆ ನಮ್ಗೆ ಸಾಕಾಗ್ತಾವೆ. ಹಬ್ಬ ಹರಿದಿನ ಬರ್ತಂದ್ರೆ ಹೋಳ್ಗೆ ಮಾಡೋಕೆ, ಕಡಬ ಮಾಡೋಕೆ ಕಡ್ಲಿಬೇಳೆ ಅಂತ ಬೇಕಾಗ್ತವೆ. ಈಗಂತೂ ಕಡ್ಲಿಬೇಳೆ ತುಟ್ಟಿಗಿದಾವೆ. ನಾವು ಸದ್ಯದಾಗ ಅಂಗಡಿಯಾಗ ತಂದದ ಗೊತ್ತಿಲ್ಲ, ಇವಾಗ ಹಂಗೆ ಎಮರ್ಜೆನ್ಸಿ ಇತ್ತಂದ್ರೆ ಅಟಸ್ ತಂದಿರ್ತಾನೆ. ಈ ಸಲ ಹೋದ ಸಲನೂ ಮಮ್ಮಿ ಒಂದು 5 kg ಕೊಟ್ಟರು. ಈ ಸಲ 5 kg ಹೇಳೀನಿ, ನೋಡ್ಬೇಕು ಎಷ್ಟು ಆಗ್ತಾವೆ. ಮತ್ತು ಬೇಕಾದ್ರೆ ಮತ್ತು ಹೋದಾಗೆಲ್ಲ ಮತ್ತು ತರ್ಬೋದು. ಆದರೆ ಇವು ಜಾಸ್ತಿ ಖಾರ ಬೆಳ್ತಾವೆ. ಅಂದರೆ ಜಾಸ್ತಿ ನಾವು ಒಂದು ಗ್ಲಾಸ್ ಬೆಳೆ ಹಾಕಿರು ಜಾಸ್ತಿ ಹುರ್ನು ಜಾಸ್ತಿ ಆಗ್ತೈತಿ. ಅಥವಾ ಕಡಬ ಮಾಡೋದ್ನಾಗ, ಹೋಳ್ಗೆ ಮಾಡೋದ್ನಾಗ ನನಗಂತೂ ಹೋಳಿಗೆ ಅಷ್ಟು ಇನ್ನೂ ಪರ್ಫೆಕ್ಟ್ ಬರೋಲ್ಲ. ಹಾಗಾಗಿ ನಾ ಪ್ರತಿ ಅಮಾವಾಸ್ಯೆಗೆ ನನಗೆ ಹೋಳಿಗೆ ಪ್ರಾಕ್ಟೀಸ್ ಜಾಸ್ತಿ ಆಗಬೇಕು. ಅಥವಾ ನಮ್ಮ ಮನೆ ದೇವ್ರಿಗೆ ನಮ್ಮ ಮನೆಯವ್ರು ಹೋಗ್ತಿರ್ತಾರೋ, ಹಾಗಾಗಿ ನೇವದಿಗೋಸ್ಕರ ಕೂಡ ನಾವು ಹೋಳಿಗೆನ ಪ್ರತಿ ಅಮಾವಾಸ್ಯೆಗೆ ಮಾಡ್ತಿರ್ತೇನೆ. ಹಾಗಾಗಿ ಕಡ್ಲಿಬೇಳೆನ ತೊಗೊಂಬಂದೇನು. ಮತ್ತು ಶಾಂಡಿಗೆ ನಮ್ಮ ಸಂಪ್ರೀತಿಗೆ ಬಟಾಟೊ ಚಿಪ್ಸ್ ಅಂದರೆ ಜಾಸ್ತಿ ಇಷ್ಟ. ಇಲ್ಲಿ ಇವ್ರ ಜೊತೆ ಹುಡುಗರು ಸಣ್ಣಿದಾವಲ್ಲ, ಹೀಗಾಗಿ ಪ್ರತಿ ವರ್ಷ ನೀ ಏನು ಹಾಕಬೇಡ ನಾನು ಹಾಕಿಕೊಡ್ತೇನೆ ಅಂತ ಹೇಳಿ ಶಾಂಡಿಗೆ ಆಗಲಿ ಶಾವಿಗೆ ಆಗಲಿ ನಮ್ಮ ಮಮ್ಮಿನೂ ಮಾಡಿಕೊಡ್ತಾರೆ. ಖಾರದ ಮಸಾಲೆ ಕುಚ್ಚು ಖಾರ ಅಂತ ಗೊತ್ತಿರ್ತೈತಿ. ಹಾಗಾಗಿ ಅವರೇ ಕೊಟ್ಟಿರ್ತಾರೆ. ಈಗ ನೋಡ್ಬೇಕು, ನಮ್ಮ ಹುಡುಗರು ದೊಡ್ಡ ಅಂತಂದ್ರೆ ಅವ್ರ ಕೆಲಸ ಬಿಡಿಸಿ ನಾವು ಮಾಡ್ಬೇಕು ಅನ್ನೋದೈತಂದ್ರೆ ಇಷ್ಟು ವರ್ಷ ನಾವು ಅವ್ರು ತಂದೆವು. ಇನ್ನು ನಾವು ಮಾಡುವಂಥದ್ದು ನಾವು ಅವ್ರಿಗೊಂದು ಥೋಡೆ ದಿನ ಮಾಡಿಕೊಡೋಣ ನಾವು ಮನಸ್ಸಾಗ ವಿಚಾರ ಐತಿ. ನೋಡ್ಬೇಕಿನ್ನು ಯಾವಾಗದ ಕಾರ್ಯರೂಪಕ್ಕೆ ಬರ್ತೈತೆ ಅನ್ನೋದ. ಈಗ ನೋಡ್ರಿ ಬಟಾಟೆ ಚಿಪ್ಸ ನೀವು ಅಂಗಡಿಯಾಗ ಲೇಸ್ ಅಂತ ತೊಗೋತಿರ್ಲ, ಅದೇ ನಾವು ಮನ್ಯಾಗ ಮಾಡ್ತಿರ್ತೇವೆ. ಖರೆ ಟೇಸ್ಟ್ ಭಾರಿ ಇರ್ತಾವೆ, ಇದ್ರು ಟೇಸ್ಟ್ ಸೂಪರಾಗಿರ್ತಾವೆ. ಇನ್ನೊಂದು ಈಗ ಉಳ್ಳಾಗಡ್ಡಿ ಅಂದರೆ ನಮ್ಮ ಊರಾಗ ಜಾಸ್ತಿ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟೊಮ್ಯಾಟೊ ಜಾಸ್ತಿ ಬೆಳಿತಾರೆ. ಹಾಗಾಗಿ ಅಲ್ಲಿ ಹೋದಾಗ ಉಳ್ಳಾಗಡ್ಡಿ ಎಲ್ಲ ಕೊಟ್ಟು ಕಳಿಸ್ತಾರೆ. ಹೋದ ಸಲ ಒಂದು ತಿಂಗಳು ಹಿಂದೆ ಬಿಟ್ಟು ಹೋಗಿನಿ, ಅವಾಗೂ ಉಳ್ಳಾಗಡ್ಡಿ ಒಂದು 5-6 kg ಕೊಟ್ಟು ಕಳಿಸಿರು. ಈಗ ನಾನು ಬ್ಯಾಡ ಈಗ ಇದಾವತ್ತು ಹೇಳಿ ಅಷ್ಟೇ ಒಂದು ಥಾಡೆ ತೊಗೊಂಬಂದೇನೋ, ಸ್ವಲ್ಪ ತೊಗೊಂಬಂದೇನೋ. ಆದರೆ ಉಳ್ಳಾಗಡ್ಡಿ ಜಾಸ್ತಿ ಯೂಸ್ ಮಾಡೋಂಗಿಲ್ಲ, ನಾ ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡ್ತೇನೆ. ಹಾಗಾಗಿ ಉಳ್ಳಾಗಡ್ಡಿ ಜಾಸ್ತಿ ಹತ್ತಿಲ್ಲ. ಇಷ್ಟು ಊರಿಂದ ತಂದಂಥ ಸಾಮಾನುಗಳು ಇನ್ನೇನಿದಾವಲ್ಲ, ಇನ್ನಿದು ನಮ್ಮ ವರ್ಷ ಪೂರ್ತಿ ಆಗುವಂಥ ಶಾವ್ಗೆ. ಒಂದು ವರ್ಷಕ್ಕೆ ನಮ್ಮ ಮಮ್ಮಿ ನಾ ಕೂಡಿ ಅಂದರೆ ಇಬ್ಬರು ಮಂದಿ ಕೂಡಿ ಒಂದು 10-12 kg ಮಾಡ್ಕೋತೇವೆ. ನಾವೊಂದು 5 kg ತರ್ತೇನೆ, ಉಳಿದು ಅವರೇ ಇಟ್ಕೋತಾರೆ. ಇಷ್ಟೆಲ್ಲ ನೋಡ್ರಿ ನಾವು ಊರಿಂದ ತಂದಿರ್ತೇವೆ. ಒಂದು ರೀತಿ ಅನ್ಸುತ್ತೆ ನಾವು ಯಾವಾಗ ಊರಿಗೆ ಕೂಡ ನಾವು ಅವ್ರು ತೊಗೊಂಬರೋದ. ಇನ್ನೊಂದು ಹೇಳ್ಬೇಕಂದ್ರೆ ಪ್ರತಿ ಸಲ ಬರುವಾಗ 1 ಲೀಟ್ರ್ 2 ಲೀಟ್ರ್ ಹಾಲು ಸಹ ಕೊಟ್ಟು ಕಳ್ಸಾರೆ. ಯಾಕಂದ್ರೆ ನಾವು ಮೊದಲಿಂದ ಹಾಲದ ತಿಂದು ರೂಢಿ ಐತಿ. ಇಲ್ಲಿ ಸಿಟ್ಯಾಗ ಹಾಲು ಕೊಂಡು ತಿಂದು ಅಷ್ಟು ತೊಗೊಂಡು ತಿನ್ನೋಕ್ಕಾಗೋಲ್ಲ, ಅಥವಾ ಕೊಂಡದ ಹಾಲು ಅಷ್ಟು ಮನೆ ಹಾಲು ಕತ್ತಿ ಬರೋಲ್ಲ ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ಸಲ ಹೋಗಲಿ ತಮ್ಮ ಮನ್ಯಾಗ ಕಮ್ಮಿ ಇಟ್ಕೋತಾರೆ, ಅಥವಾ ತಮ್ಮ ಮನ್ಯಾಗ ಒಂದಿನ ಹಾಲು ಉಣ್ಣಿಲ್ಲ ಆದ್ರೆ ನಮ್ಗೆ ಕೊಟ್ಟು ಕಳಿಸ್ತಾರೋ. ಅದೊಂದು ನಾವು ಯಾವಾಗ ಕೊಡೋ ಹಿಂಗೆ ಅನಿಸ್ತೈತಿ. ನೀವು ನಿಮ್ಮ ತವ್ರ ಮನೆಗೆ ಹೋದರೆ ಅಂದರೆ ಏನೇನು ತೊಗೊಂಬರ್ತೀರಿ ಅನ್ನೋದು ನನಗೆ ಕಮೆಂಟ್ ಮುಖಾಂತರ ಶೇರ್ ಮಾಡಿರಿ. ಮತ್ತು ವಿಡಿಯೋ ಇಷ್ಟ ಆದರೆ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ. ಇನ್ನೊಂದು ನಿಮ್ಗೆ ರೆಸಿಪಿ ತೋರಿಸೋದೈತೆ, ಆ ರೆಸಿಪಿನ ಊರಿಗೆ ಹೋದ್ನಂದ್ರೆ ನಾನು ನಮ್ಮ ಮಮ್ಮಿ ಮಾಡ್ಕೊತೀರಂದ್ರೆ ಅದನ್ನು ಶೇರ್ ಮಾಡ್ಕೊತೇನೆ. ಏನಂದ್ರೆ ಕುಂಬಳಕಾಯಿ ಗಾರಿಗೆ ನಿಮಗೂ ಇಷ್ಟ ಆಗ್ತೈತಿ, ಹೆಲ್ದಿ ಇರ್ತೈತಿ. ಕುಂಬಳಕಾಯಿ ಏನಿರ್ತಾವಲ್ಲ ಅದನ್ನು ಹಣ್ಣಾದ ಕುಂಬಳಕಾಯಿ ಇರ್ತೈತಿ, ಅದನ್ನು ಮಾಡ್ತಾರೆ. ಅಂದರೆ ಮೊದಲು ಭಾಳ ಜಾಸ್ತಿ ಮಾಡ್ತಾರೆ. ಮಳೆಗಾಲ ಬತ್ತಂದ್ರೆ ನಮ್ಮ ಮಮ್ಮಿ ಕುಂಬಳಕಾಯಿ ಗಾರ್ಗಿ, ಗೋಧಿ ಹಿಟ್ಟಿನ ದೋಸೆ ಈ ರೀತಿ ಎಲ್ಲ ಒಂದು ಸ್ವಲ್ಪ ಹಳಿಕಾಲ ರೆಸಿಪಿಗಳು ಮಾಡ್ತಾರೆ. ಅವೆಲ್ಲ ಈಗ ನಮ್ಗೆ ತಿನ್ನಕ್ಕೆ ಸಿಗೋಲ್ಲ, ಯಾಕಂದ್ರೆ ನಾವು ಜಾಸ್ತಿ ಊರಿಗೆ ಹೋಗೋದೇ ಕಡಿಮೆ, ತಿನ್ನಕ್ಕೆ ಸಿಗೋಲ್ಲ. ಆದರೂ ನಾವು ಟ್ರೈ ಮಾಡ್ರೆ ಅವ್ರ ಟೇಸ್ಟ್ ಅಂತೂ ನಮಗೆ ಬರೋಲ್ಲ. ನಾವಾದರೂ ಟ್ರೈ ಮಾಡ್ಬೇಕು, ಯಾಕಂದ್ರೆ ಹೆಲ್ದಿ ಇರ್ತಾವೆ ತಿನ್ನ. ವಿಡಿಯೋ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರು ಧನ್ಯಗಳು. ವಿಡಿಯೋ ಇಷ್ಟ ಆದರೆ ಹೆಚ್ಚಿನ ಪ್ರಮಾಣ ಶೇರ್ ಮಾಡಿರಿ. ಹೊಸವೇನೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.